ತರಗತಿಗೆ ಸ್ವಾಗತ. ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ಏನು ಈ ಮೂರು ಪಿಶಾಚಿಗಳಂತಕ್ಕಂಥದ್ದು ಪ್ರವೇಶ ಆಗುತ್ತೆ. ಈ ಮೂರು ಪಿಶಾಚಿಗಳಂತಕ್ಕಂಥದ್ದು ಪ್ರವೇಶ ಆಗಿ ಒಂದೊಂದು ಪಿಶಾಚಿ ಅಂತಕ್ಕಂಥದ್ದು ಒಬ್ಬೊಬ್ಬರನ್ನ ಪ್ರಯತ್ನ ಮಾಡುತ್ತೆ. ಈಗಾಗಲೇ ಸರ್ದಾರ್ ಸೋಮಣ್ಣ ಮತ್ತು ಸಾವುಕಾರ ಕಮ್ಮಣ್ಣನ ಆ ಪಿಶಾಚಿಗಳಾಗಿರ್ತಕ್ಕಂಥ ತಮ್ಮ ಬಲೆಗೆ ಹಾಕ್ಕೊಂಡ್ಬಿಟ್ಟಿದೆ. ಒಂದನೇ ಪಿಶಾಚಿ ಅಂತಕ್ಕಂಥದ್ದು ಬೋಳಿ ಶಂಕರನನ್ನು ಪ್ರಯತ್ನಿಸುತ್ತೆ. ಬೋಳಿ ಶಂಕರನನ್ನು ಹೇಗೆ ಪ್ರಯತ್ನಿಸ್ತದೋ, ಈಗಾಗಲೇ ಬೋಳಿ ಶಂಕರ ಆಗಿರ್ತಕ್ಕಂಥವನು ಹೊಲವನ್ನು ಉಳ್ತಾ ಇರಬೇಕಾದ್ರೆ, ಬೋಳಿ ಶಂಕರನ ಹೊಳ ಅಂತಕ್ಕಂಥ ಉಳ್ತಾ ಇರಬೇಕಾದ್ರೆ ಈಗಾಗಲೇ ಬೋಳಿ ಶಂಕರ ಹಸಿದು ಉಳ್ಳೋದಕ್ಕೆ ತಂದಿರತಕ್ಕಂತಹ ರೊಟ್ಟಿಯನ್ನು ಕದಿಯೋದಕ್ಕೆ ಪ್ರಯತ್ನ ಮಾಡುತ್ತೆ. ಆ ಬೋಳಿ ಶಂಕರ ಹಸಿದು ಉಳ್ಳೋದಕ್ಕೆ ತಂದಿರತಕ್ಕಂತಹ ರೊಟ್ಟಿಯನ್ನು ಕದಿಯುತ್ತೆ ಒಂದನೇ ಪಿಶಾಚಿ. ಆ ಬೋಳಿ ಶಂಕರ ಆಯಾಸ ಆಗಿ ಬಂದು ರೊಟ್ಟಿಯನ್ನು ಹುಡುಕ್ತಾನೆ. ರೊಟ್ಟಿಯನ್ನು ಹುಡುಕಿ ಅಲ್ಲಿ ಒಂದನೇ ಪಿಶಾಚಿ ಆಗಿರ್ತಕ್ಕಂಥ ಉಪಾಯವನ್ನು ಹಾಕ್ಕೊಳ್ಳುತ್ತೆ. ಈಗಾಗಲೇ ಹಸಿದು ಉಳ್ಳೋದಕ್ಕೆ ತಂದಿರತಕ್ಕಂಥ ರೊಟ್ಟಿಯನ್ನು ಕದಿತೀನಿ, ನನ್ನ ರೊಟ್ಟಿಯನ್ನು ಕದ್ದವರು ಯಾರು ಅಂತ ವಾಚಾಮಗೋಚರ ಒಂದೇ ಸಮಯ ಬೈದಾಡ್ತಾನೆ. ಆವಾಗ ನಾನು ಅದೇ ಮಾರ್ಗವಾಗಿ ಅವನನ್ನು ಪ್ರವೇಶ ಮಾಡಬಹುದು ಅಂತ ಹೇಳ್ಬಿಟ್ಟು ಒಂದನೇ ಪಿಶಾಚಿ ಬೋಳಿ ಶಂಕರ ಹಸಿದು ಉಳ್ಳೋದಕ್ಕೆ ತಂದಿರತಕ್ಕಂಥ ರೊಟ್ಟಿಯನ್ನು ಕದಿಯುತ್ತೆ. ಆ ರೊಟ್ಟಿಯನ್ನು ಕದ್ದಾಗ ಬೋಳಿ ಶಂಕರ ಉಳ್ಳೋದನ್ನು ನಿಲ್ಲಿಸಿ ರೊಟ್ಟಿಯನ್ನು ಹುಡುಕ್ತಾನೆ. ಸೊ ರೊಟ್ಟಿಯನ್ನು ಹುಡುಕಿದಾಗ ಇಲ್ಲಿ ರೊಟ್ಟಿ ಇತ್ತಲ್ಲ ಅಂತ ನೋಡ್ತಾನೆ, ರೊಟ್ಟಿ ಕಾಣಿಸೋದಿಲ್ಲ. ಸೊ ಹಸಿದವರು ಯಾರೋ ತಗೊಂಡು ತಿಂದಿರಬೇಕು. ಒಂದು ಹೊತ್ತು ರೊಟ್ಟಿ ತಿಂದೇ ಇದ್ದರೆ ನಾನೇನು ಸಾಯೋದಿಲ್ಲ. ಸೊ ಉತ್ತು ಆಮೇಲೆ ಮನೆಗೆ ಹೋಗಿ ಉಂಡ್ರೆ ಆಯಿತು, ತಿಂದರೆ ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ಅವನು ಕೆಲಸಕ್ಕೆ ತೊಡಗ್ತಾನೆ. ಅವಾಗ ಒಂದನೇ ಪಿಶಾಚಿ ಕೋಪ ಬರುತ್ತೆ. ಎಲ್ಲ ಇವನ ಹಸಿದು ಉಳ್ಳೋದಕ್ಕೆ ನಿಲ್ಲಿಸಿ ನಾನು ರೊಟ್ಟಿಯನ್ನು ಕದ್ದರೂ ಸಹ ಅವನಿಗೆ ಕೋಪ ಬರಲಿಲ್ವೇ? ಆಗಲಿ, ಈಗ ಅವನ ಮುಂದೆ ಒಂದು ವಿಶೇಷವಾದಂತಹ ಪಾನಕವನ್ನು ಇಡ್ತೀನಿ, ವಿಷದ ಪಾನಕವನ್ನು ಇಡ್ತೀನಿ. ಆ ಪಾನಕವನ್ನು ಕುಡಿದು ಮನುಷ್ಯರ ಆ ಪಾನಕವನ್ನು ಕುಡಿದು ಹೊಟ್ಟೆ ನೋವು ಅಂತೇಳ್ಬಿಟ್ಟು ಹೊರಲಾಡ್ತಾನೆ. ಆಗ ಅದನ್ನು ಆದರೂ ನೋಡಿ ಸಂತೋಷ ಪಡ್ತೀನಿ ಅಂತೇಳ್ಬಿಟ್ಟು ಅವನ ಮುಂದೆ ವಿಶೇಷವಾದ ಪಾನಕವನ್ನು ಇಡ್ತಾನೆ. ಬೋಳಿ ಶಂಕರ ಉಳ್ಳೋದನ್ನು ನೆನೆಸಿ ತುಸು ನೀರಾದರೂ ಕುಡಿಯೋಣ, ಸ್ವಲ್ಪ ನೀರಾದರೂ ಕುಡಿಯೋಣ ಅಂತೇಳ್ಬಿಟ್ಟು ಆ ಒಂದನೇ ಪಿಶಾಚಿ ಇಟ್ಟಿರ್ತಕ್ಕಂತಹ ಪಾನಕವನ್ನು ಶಿವ ಎನ್ನುತ್ತಾ ಪಾನಕವನ್ನು ಕುಡಿತಾನೆ. ಮೊದಲಿಗೆ ಹೊಟ್ಟೆ ನೋವು ಅಂತ ಕೊಡ್ತಾನೆ. ಅನಂತರ ತನಗೇನೂ ಆಗಿಲ್ಲವೆಂದು ಪುನಃ ಅವನ ಕೆಲಸಕ್ಕೆ ತೊಡಗಿದಾಗ ಈ ಪಿಶಾಚಿಗೆ ಮತ್ತೆ ಕೋಪ ಬರುತ್ತೆ. ಇವನ ಒಂದು ತೊಟ್ಟು ಪಾನಕ ಅಂದರೆ ಒಂದು ರೀತಿಯ ನರಕ ಇದ್ದ ಹಾಗೆ, ಅಂಥದ್ರಲ್ಲಿ ಪಾತ್ರೆ ತುಂಬ ಪಾನಕವನ್ನು, ಈ ವಿಷದ ಪಾನಕವನ್ನು ಕುಡಿದು ಮತ್ತೆ ಇವನ ಕೆಲಸದಲ್ಲಿ ತೊಡಗದ್ನೇ ಅಂತೇಳ್ಬಿಟ್ಟು ಆಗಲಿ, ಈಗ ಅವರ ಮನುಷ್ಯನ ವೇಷವನ್ನು ಬದಲಿಸಿ ಅವನ ಮುಂದೆ ಹೋಗಿ ನಿಲ್ತೀನಿ ಅಂತೇಳ್ಬಿಟ್ಟು ಏನಣ್ಣ ಬೋಳಿ ಶಂಕರ ಚೆನ್ನಾಗಿದೆಯಾ, ನಮಸ್ಕಾರಣ ಅಂತ ಹೇಳ್ತಾನೆ. ಇವನು ಬೋಳಿ ಶಂಕರ ಶರಣಾರ್ಥಿ ಅಂತ ಹೇಳ್ತಾನೆ. ಏನು ಯಾಕೆ ಹೀಗೆ ಬಂದೆ ಅಂತಂದರೆ ಈಗ ಒಂದು ಸೇರೋ ಒಂದೇ ಎರಡು ಸೇರೋ ಆಟ ಆಡೋಣವಾ ಅಂತ ಹೇಳಿದಾಗ ಒಂದು ಎರಡು ಸೇರೋ 4 ಆಟ ಆಡೋಣವಾ ಅಂತ ಹೇಳುತ್ತೆ. ಒಂದು ಸೇರಿ 2 ಆಗಬೇಕು, 4, 5 ಆರೋದಾದರೆ ನೀನು ಹಿಂಗೆ ಕೆಲಸ ಮಾಡ್ತೀಯಾ? ರಸ್ತೆ ಪಕ್ಕದಲ್ಲಿ ಇಸ್ಪಿಟಲ್ಲಿ ಹಾಕ್ತಾರಲ್ಲ ಆ ಪೈಕಿನ ನೀರು ಅಂಥೇಳಿ ಇದೇ ರೀತಿಯ ಸಂಭಾಷಣೆ ಅಂತಕ್ಕಂಥದ್ದು ನಡೀತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ, ಸಂಭಾಷಣೆ ಅಂತಕ್ಕಂಥದ್ದು ನಡೀತಾ ಇರುವಂತಹ ಸಂದರ್ಭದಲ್ಲಿ ಈಗಾಗಲೇ ಅವನು ಬೋಳಿ ಶಂಕರನ ಕೈಯಲ್ಲಿ ಸೋತು ಹೊರಟೋಗುತ್ತೆ. ಯಾವುದು? ಒಂದನೇ ಪಿಶಾಚಿ. ನಿಮ್ಮಂಥ ಸೋಂಬೇರಿಗಳಿಗೆ, ನಿಮ್ಮಂಥ ನರಭಕ್ಷಕರಿಗೆ ದೇಶವನ್ನು ಆ ದೇವರೇ ಕಾಪಾಡಬೇಕು. ಮೊದಲು ಇಲ್ಲಿಂದ ತೊಲಗದೇ ಇದ್ದರೆ ನಿನ್ನ ಕೈ ಕಾಲು ಮುರಿತೀನಿ ಅಂತೇಳ್ಬಿಟ್ಟು ಆ ಬೋಳಿ ಶಂಕರ ಹೇಳುವಂಥ ಒಂದು ಸಂದರ್ಭದಲ್ಲಿ ಆ ಒಂದನೇ ಪಿಶಾಚಿ ಅಂತಕ್ಕಂಥದ್ದು ಹೊರಟು ಹೋಗುತ್ತೆ. ಈಗ ಅಲ್ಲಿಂದ ಮುಂದುವರಿಬೇಕಾದ್ರೆ ಜಯವೋ ನರಕದ ಮಾಲೀಕ, ಜಯ ಅಂತಕ್ಕಂಥದ್ದು ನರಕದ ಮಾಲೀಕ ಇದ್ದ ಹಾಗೆ. ಅಂದರೆ ಈಗಾಗಲೇ ಆ 28 ನರಕಗಳ ಅಧಿಪತಿ ಆಗಿರ್ತಕ್ಕಂಥ ಸೈತಾನ ಭೂಲೋಕಕ್ಕೆ 3 ಪಿಶಾಚಿಗಳನ್ನು ಕಳಿಸ್ಕೊಟ್ಟಿದ್ದಾನೆ. ಏನಕ್ಕೆ? ಜಯ ಅಂತಕ್ಕಂಥ ನಿಮ್ಮದಾಗಿಸ್ಕೊಂಡು ನರಕಕ್ಕೆ ಬನ್ನಿ ಅಂತ. ಯಾಕಂದರೆ ಜಯ ಅಂತಕ್ಕಂಥದ್ದು ಇವರಿಗೆ ಒಂದು ರೀತಿ ನರಕಕ್ಕೆ ಮಾಲೀಕ ಇದ್ದ ಹಾಗೆ. ನೋಡಿ, ಕುಣಿದ ಪಿಶಾಚಿಗಳು ಆಡುತ್ತಾ ಬರುತ್ತವೆ, ಇದು ಚಿಂತೆ ಮಾಡುತ್ತಾ ಕೂತಿದೆ. ಕುಣಿದ ಪಿಶಾಚಿಗಳು ಹಾಡುತ್ತಾ ಬರುತ್ತವೆ, ಇದು ಚಿಂತೆ ಮಾಡುತ್ತಾ ಕೂತಿವೆ. ಅಂದರೆ ಈಗಾಗಲೇ ಪಿಶಾಚಿ 1 ಬೋಳಿ ಶಂಕರನ ಪ್ರಯತ್ನಿಸ್ತು, ಪಿಶಾಚಿ 2, ಪಿಶಾಚಿ 3 ಸರ್ದಾರ್ ಸೋಮಣ್ಣ ಸಾವುಕಾರ ಕಮ್ಮಣ್ಣನ ಪ್ರಯತ್ನ ಮಾಡಿ ಅವು ಗೆದ್ದಂತಹ ಒಂದು ಸಂಭ್ರಮದಲ್ಲಿವೆ. ಈಗಾಗಲೇ ಅವರು ಪಿಶಾಚಿಗಳ ವಶ ಆಗಿಬಿಟ್ಟಿದ್ದಾರೆ. ಯಾವಾಗ ವಶ ಆದ್ರೆ ಸಹ ಅಂತ ನೀವು ಕೇಳ್ಬೋದು. ಈಗಾಗಲೇ ಅವರು ವಶ ಆದ್ರಲ್ಲ ನೋಡಿ. ಅಗೋ ಅಲ್ಲಿದ್ದೀರಾ, ಎತ್ತರವಾದ ಬೆಟ್ಟ, ಅರಿ ನನ್ನ ಕರೆದೀರಾ, ಅಗೋ ಅಲ್ಲಿ ಎತ್ತರವಾದ ಬೆಟ್ಟ ಇದೆಯಲ್ಲ, ಆ ಬೆಟ್ಟದ ನತ್ತಿಯಿಂದ ನೀವು ಧುಮುಕಿದೆ, ಎಷ್ಟರಾಗಿರ್ತಾನೆ ನೋಡೋದಕ್ಕೆ ಅಂತ ಹೇಳೋ. ಏನೇ ಹುಷಾರಿದ್ದೀವಿ ತಾನೇ
ಅದ್ಯಾಕೆ ಇಬ್ಬರಿಗೂ ಈ ರೀತಿಯಾದಂಥ ಒಂದು ಆಸೆ ಆಗ್ತಾ ಇದೆ, ಅದಕ್ಕೇನಂತೆ ನಡಿ ತಮ್ಮನಿಗೂ ಸಹ ಈಗ ಆಗ್ತಾ ಇದೀನೋ ನೋಡೋಣ ಅಂತ ಹೇಳ್ಬಿಟ್ಟು ಅವ್ರು ಈಗಾಗಲೇ ಹೌದು ದುಂಡಿಗೆ ಉರಿಯೋ ಕಣ್ಣಿವೆ, ಒಳೆಯ ಹಲ್ಲುಗಳಿವೆ, ಎತ್ತಿನ ಹಾಗೆ 2 ಕೊಂಬುಗಳಿದ್ದಂತೆ ಇವೆ ಅಂತ ಅವ್ರಿಗೆ ಯಾಕೆ ಆ ರೀತಿ ಭಾಸ ಆಗ್ತಾ ಇದೆ ಅಂತಂದರೆ ಈಗಾಗಲೇ ಪಿಶಾಚಿಗಳು ತಮ್ಮ ಬಲೆಗೆ ಹಾಕ್ಕೊಂಡು ಅವರನ್ನು ಸಂತೋಷ ಪಡಿಸ್ತಾ ಇದೆ ಅಂತ. ಅದಕ್ಕಾಗಿ ಇಲ್ಲಿ 2ನೇ ಪಿಶಾಚಿ ಮತ್ತು 3ನೇ ಪಿಶಾಚಿ ಸರ್ದಾರ್ ಸೋಮಣ್ಣ ಸಾವುಕಾರ ಕಮ್ಮಣ್ಣ ತಮ್ಮ ಬಲೆಗೆ ಹಾಕ್ಕೊಂಡು ಸಂತೋಷದಲ್ಲಿ ಅವು ಕುಡಿದ ಪಿಶಾಚಿಗಳು ಹಾಡುತ್ತಾ ಬರ್ತಾ ಇವೆ. ಆದರೆ 1ನೇ ಪಿಶಾಚಿ ಇಲ್ಲಿ ಚಿಂತೆ ಮಾಡುತ್ತಾ ಕೂತಿದೆ. 1ನೇ ಪಿಶಾಚಿ ಚಿಂತೆ ಮಾಡುತ್ತಾ ಕೂತಿದೆ. ಕಾರಣ ಇಲ್ಲಿ ಚಿಂತೆ ಮಾಡುತ್ತಾ ಕೂತಿದೆ. ಯಾಕೆ ಇಲ್ಲಿ ಚಿಂತೆ ಮಾಡುತ್ತಾ ಕೂತಿದೆ ಅಂತಂದರೆ 1ನೇ ಪಿಶಾಚಿ 2ನೇ ಪಿಶಾಚಿ 3ನೇ ಪಿಶಾಚಿ ಆಗಿರ್ತಕ್ಕಂಥದ್ದು ಅಲ್ಲಿ 1ನೇ ಪಿಶಾಚಿ ಚಿಂತೆಯನ್ನು ಮಾಡ್ತಾ ಅಲ್ಲಿ ಕೂತ್ಕೊಂಡಿದೆ. ಕಾರಣ 1ನೇ ಪಿಶಾಚಿ ಅಂತಕ್ಕಂಥದ್ದು ಈಗಾಗಲೇ ಬೋಳಿ ಶಂಕರನ ಕೈಲಿ ಸೋತೋಗಿದೆ. 2ನೇ ಪಿಶಾಚಿ ಮತ್ತು 3ನೇ ಪಿಶಾಚಿ ಆಗಿರ್ತಕ್ಕಂಥದ್ದು ಗೆದ್ದಂಥ ಸಂಭ್ರಮದಲ್ಲಿವೆ. ಅದಕ್ಕಾಗಿ ಇಲ್ಲಿ ಗಮನಿಸಿ, ಜೈವ ನರಕದ ಮಾಲೀಕ ಕುಡಿದ ಪಿಶಾಚಿಗಳು ಹಾಡುತ್ತಾ ಬರುತ್ತವೆ. 1ನೇ ಚಿಂತೆ ಮಾಡುತ್ತಾ ಕೂತಿದೆ. ಪಿಶಾಚಿಗಳು ಜೈವ ನರಕದ ಮಾಲೀಕ ನಿನ್ನ ಖುಷಿಗೆ ಪಾನಕ, ಎಲುಬಿನೊಳಗಡೆ ಇಳಿದು ಆತ್ಮದ ಖಾಲಿ ತುಂಬುವ ಪಾನಕ, ಅಡಿಗಡಿಗೆ ನಗಗಡಿಸಿ ಪಾತಾಳಕ್ಕೆ ತಳ್ಳುವ ಪಾನಕ. ನೋಡಿ, ಜಯ ಅಂತಕ್ಕಂಥದ್ದು ನರಕಕ್ಕೆ ಮಾಲೀಕ ಇದ್ದ ಹಾಗೆ, ನಿನ್ನ ಖುಷಿಗೆ ಪಾನಕ, ಇದು ಖುಷಿಗೆ ಸಂತೋಷಕ್ಕೆ ಕುಡಿತಾ ಅಂತಕ್ಕಂಥ ಒಂದು ಪಾನಕ ಅಂತ. ಅಂದರೆ ಇಲ್ಲಿ 2ನೇ ಪಿಶಾಚಿ 3ನೇ ಪಿಶಾಚಿ ಆಗಿರ್ತಕ್ಕಂಥದ್ದು ಗೆದ್ದಂಥ ಒಂದು ಸಂತೋಷದಲ್ಲಿ ಖುಷಿ ಸಂತೋಷಕ್ಕಾಗಿ ಈ ಪಾನಕವನ್ನು ಕುಡಿದು ಬರ್ತಾ ಇದೆ. ಆ ಪಾನಕವನ್ನು ಕುಡಿದು ಬರ್ತಾ ಇದ್ರೆ ಎಲುಬಿನೊಳಗಡೆ ಇಳಿದು ಆತ್ಮದ ಖಾಲಿ ತುಂಬುವ ಪಾನಕ. ಎಲುಬು ಅಂತಂದಲ್ಲಿ ದೇಹದ ನರದ ಒಳಗಡೆ ಇಳಿದು ಆತ್ಮವನ್ನು ಖಾಲಿ ತುಂಬುವ ಪಾನಕ ಅಂತ. ಆತ್ಮವನ್ನು ಖಾಲಿ ತುಂಬುವ ಹಾಗೆ ಈ ಪಾನಕವನ್ನು ಕುಡಿಬೇಕು ಅಂತ. ಎಲುಬಿನೊಳಗಡೆ ಅಂತಂದರೆ ನರದ ಮೂಳೆಗಳೊಳಗಡೆ, ಎಲುಬು ಅಂತಂದರೆ ಮೂಳೆಯ ಒಳಗಡೆ ಇಳಿದು ಆತ್ಮದ ಖಾಲಿ ತುಂಬುವ ಪಾನಕ ಅಂತ. ಆ ಎಲುಬಿನೊಳಗಡೆ ಎಲುಬಿನೊಳಗಡೆ ಅಂದರೆ ಮೂಳೆಯ ಒಳಗಡೆ ಇಳಿದ ತಕ್ಷಣ ಆತ್ಮದ ತುಂಬ ಖಾಲಿ ತುಂಬುವಂತಹ ಪಾನಕ ಇದು ಅಂತ ಹೇಳ್ಬಿಟ್ಟು ಅಡಿಗಡಿಗೆ ನಗೆಗಡಿಸಿ ಹೆಜ್ಜೆ ಹೆಜ್ಜೆಗೂ ಸಹ ನಗುವಂತೆ ಮಾಡಿ ಪಾತಾಳಕ್ಕೆ ತಳ್ಳುವಂತಹ ಪಾನಕ, ಪಾತಾಳಕ್ಕೆ ತಳ್ಳುವಂತಹ ಒಂದು ಪಾನಕ ಇದು ಅಂತ ಹೇಳ್ಬಿಟ್ಟು ಆ 2ನೇ ಪಿಶಾಚಿ ಮತ್ತು 3ನೇ ಪಿಶಾಚಿ ಆಗಿರ್ತಕ್ಕಂಥದ್ದು ಸಂತೋಷದಲ್ಲಿ ಕುಡಿದಂತಹ ಒಂದು ಮತ್ತಿನಲ್ಲಿ ಬರ್ತಾ ಇದೆ. ಅದನ್ನೇ ಇಲ್ಲಿ ಜೈವೋ ನರಕದ ಮಾಲೀಕ ನಿನ್ನ ಖುಷಿಗೆ ಪಾನಕ, ಎಲುಬಿನ ಒಳಗಡೆ ಇಳಿದು ಆತ್ಮದ ಖಾಲಿ ತುಂಬುವ ಪಾನಕ, ಅಡಿಗಡೆಗೆ ನಗೆಗಡಿಸಿ ಪಾತಾಳಕ್ಕೆ ತಳ್ಳುವ ಪಾನಕ. ಈ ರೀತಿಯಾಗಿ ಅವು 2ನೇ ಪಿಶಾಚಿ 3ನೇ ಪಿಶಾಚಿ ಕುಡಿದ ಮತ್ತಿನಲ್ಲಿ ಸಂತೋಷ ಪಡ್ತಾ ಬರ್ತಾ ಇದೆ. ಕೇಳಿ, ಪಿಶಾಚಿ 3, ಅದ್ಯಾಕೆ ನಾನು ಕುಡಿದಾಗಲೆಲ್ಲ ಈ ಲೋಕ ತೋರಾಡ್ತದೆ. ಪಿಶಾಚಿ 2, ಸಗಣಿ ಮೇಲೆ ಕಾಲಿಟ್ಟರೂ ಜಾರೋದಿಲ್ಲ ನಾನು, ಗೊತ್ತಾ. ಪಿಶಾಚಿ 3, ನೀನು ಕುಡಿದಿದ್ದು ನೀರು ಎಂಡ ಅಂತ ತಿಳ್ಕೊಂಡಿದೀಯ ಅಷ್ಟೇ. ಪಿಶಾಚಿ 2, ನೀರಿನ ವೈರಿಕಲ್ಲ ನಾನು, ನೀರು ಬೆರೆಸೋದೇ ಇಲ್ಲ, ನೇರ ಹಾಗಾಗಿ ಮೈ ಚರ್ಮ ತುಂಬ ತನಕ ಕುಡಿತೀನಿ. ನೀರು ಕುಡಿಯೋನು ಅಂತ ನನಗಂತೀಯ ಬೇಕೂಪ. ನಿನ್ನ ಅಮ್ಮ ನೀರು ಕುಡಿಯೋಳು, ನಿನ್ನ ಅಪ್ಪ ನೀರು ಕುಡಿಯೋನು ಅಂತ ಇಲ್ಲಿ 2ನೇ ಪಿಶಾಚಿ ಮತ್ತು 3ನೇ ಪಿಶಾಚಿ ಆಗಿರ್ತಕ್ಕಂಥವ್ರು ಒಂದು ರೀತಿ ತಮಾಷೆಯಲ್ಲಿ ತೊಡಗ್ತಾ, ಹಾಸ್ಯದಲ್ಲಿ ತೊಡಗ್ತಾ, ಯಾಕಂತಂದ್ರೆ ಈಗಾಗಲೇ ಆ ಕುಡಿದಂತಹ ಒಂದು ಮತ್ತಿನಲ್ಲಿ ಮಾತನಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಗಮನಿಸಿ ಯಾವ ರೀತಿ ಈ ಕುಡಿದಂತಹ ಸಂದರ್ಭದಲ್ಲಿ ಜನರು ಯಾವ ರೀತಿ ಮಾತನಾಡ್ಕೊಳ್ತಾರೆ ಅಂತಕ್ಕಂಥ ನಿಮಗೂ ಸಹ ಗೊತ್ತಿದೆ. ಅದನ್ನೇ ಇಲ್ಲಿ ಅದ್ಯಾಕೆ ನಾನು ಕುಡಿದಾಗಲೆಲ್ಲ ಈ ಲೋಕ ತೋರಾಡ್ತದೆ. ಪಿಶಾಚಿ 2, ಸಗಣಿ ಮೇಲೆ ಕಾಲಿಟ್ರೂ ಜಾರೋದಿಲ್ಲ ನನಗೆ ಗೊತ್ತಾ. ಪಿಶಾಚಿ 3, ನೀರು ಕುಡಿದದ್ದು ನೀನು ಎಂಡ ಕುಡಿದಿದ್ದು ಅಂತ ತಿಳ್ಕೊಂಡಿದೀಯ ಅಷ್ಟೇ. ಪಿಶಾಚಿ 2, ನೀರಿನ ವೈರಿಕಲ್ಲ ನಾನು, ನೀರು ಬೆರೆಸೋದೇ ಇಲ್ಲ, ನೇರ ಹಾಗಾಗಿ ಮೈ ಚರ್ಮ ತುಂಬ ತನಕ ಕುಡ್ತೀನಿ. ನೀರು ಕುಡಿಯೋನು ಅಂತ ನನಗಂತೀಯ ಬೇಕೂಪ. ನಿನ್ನ ಅಮ್ಮ ನೀರು ಕುಡಿಯೋಳು, ನಿನ್ನ ಅಪ್ಪ ನೀರು ಕುಡಿಯೋಳು ಅನ್ಬೇಕಾದ್ರೆ ಅಲ್ಲಿ ಗಮನಿಸಿ ಪಿಶಾಚಿ 3 ಇಲ್ಲಿ ಪಿಶಾಚಿ 3 ಮನುಷ್ಯರ ಥರ ಮಾತಾಡಿ ಪಿಶಾಚಿಗಳಿಗೆ ಅವಮಾನ ಮಾಡ್ತೀಯಲ್ಲೋ. ಪಿಶಾಚಿ 2, ನನಗೆ ಮನುಷ್ಯ ಅತಿಯರೋ ಕದೀಮ, ನೀ ಮನುಷ್ಯ, ನಿನ್ನಪ್ಪ ಮನುಷ್ಯ. ಪಿಶಾಚಿ 3, ಸಕಾಲದಲ್ಲಿ ಬಾಯಿ ಮುಚ್ಚಿದ್ರೆ ಅನ್ನಬಾರದನ್ನು ಅಂದುಬಿಡುತ್ತೇನೆ, ಸಕಾಲದಲ್ಲಿ ಬಾಯಿ ಮುಚ್ಚಿಬಿಡ್ತದೆ ಅನ್ನಬಾರದನ್ನು ಅಂದುಬಿಡ್ತೇನೆ. ಪಿಶಾಚಿ 2, ಹೆದರಿಕೆ ಆಗ್ತೀಯನೋ ಬಡವ, ನಿನ್ನ ತಾತ ಮನುಷ್ಯ, ನಿನ್ನ ಅಜ್ಜ ಮನುಷ್ಯ,
ಪಿಶಾಚಿ 3, ನನ್ನ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದೀಯಾ? ಪಿಶಾಚಿ 2, ನಿನ್ನ ಅಜ್ಜಿ ಮುತ್ತಜ್ಜಿ ಅವರೆಲ್ಲ ಮನುಷ್ಯರು ಕಣೋ. ಪಿಶಾಚಿ 3, ನಿನ್ನಮ್ಮ ದೇವತೆ ಕಣೋ, ನಿನ್ನಮ್ಮ ದೇವತೆ ಕಣೋ. ಪಿಶಾಚಿ 2, ಹಾಗಾತ ಒಂದಿ ಏನಂದೇ? ನನ್ನಮ್ಮ ದೇವತೆ ಅಂದಿಯಾ? ಅಯ್ಯೋ ಅಯ್ಯೋ ಸೈತಾನ್ ತಂದೆ, ನೀನೇ ಕಾಪಾಡೋ ಯಪ್ಪ. ಅಳುವನು, ಅಯ್ಯೋ ದೇವತೆ ಅಂದೆಯಲ್ಲೋ ನನ್ನಮ್ಮನ್ನ, ಯಾಗೋ ಅವಳ ಮುಖ ನೋಡಲಿ, ಅವಳಿಗೆ ಈ ವಿಷಯ ಗೊತ್ತಾದರೆ ಅಯ್ಯೋ ಯಜಮಾನರಿಗೆ ಹೇಳಿ ನರಕದಿಂದ ನಿನ್ನನ್ನು ಹೊರಗೆ ಹಾಕ್ಸ್ತಿದ್ರೆ ನಾನು ಪಿಶಾಚಿನೇ ಅಲ್ಲ. ಪಿಶಾಚಿ 3, ನಮ್ಮಿಬ್ಬರ ಜಗಳದಲ್ಲಿ ಯಾಕಣ್ಣ ಯಜಮಾನರ ಹೆಸರು ತರಬೇಕು? ಯಾರ ಯಜಮಾನರು? ಸೈತಾನ. ಈ ಪಿಶಾಚಿಗಳನ್ನು ಕಳಿಸಿರ್ತಕ್ಕಂಥದ್ದು ಯಾರು? ಸೈತಾನ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ 3ನೇ ಪಿಶಾಚಿ, ನಮ್ಮಿಬ್ಬರ ಜಗಳದಲ್ಲಿ ಯಾಕಣ್ಣ ಯಜಮಾನರ ಹೆಸರು ತರಬೇಕು? ಪಿಶಾಚಿ 2, ಮತ್ತೆ ನೀನು ನಮ್ಮನಿಗೆ ದೇವತೆ ಅಂದದ್ದು? ಪಿಶಾಚಿ 3, ಅಲ್ವೋ ನಾವು ಪಿಶಾಚಿಗಳು, ಸುಳ್ಳು ಹೇಳೋದೇ ನಮ್ಮಲ್ಲಿ ಸಭ್ಯತೆ ಅಲ್ವೇ? ಪಿಶಾಚಿ 2, ಅಂದರೆ ಪಿಶಾಚಿ 3, ಅಂದರೆ ನಿನ್ನಮ್ಮನ ದೇವತೆ ಅಂದದ್ದು ಸುಳ್ಳೆ ಕಳ್ಳ. ಪಿಶಾಚಿ 2, ಹಾಂಗೇಳ ಮತ್ತೆ. ಪಿಶಾಚಿ 3, ನೀ ನನಗೆ ಮನುಷ್ಯ ಅಂದದ್ದು ಸುಳ್ತಾನೆ? ಪಿಶಾಚಿ 2, ಓ. ಪಿಶಾಚಿ 3, ಬಾ ಹೋಗೋಣ, ಬೋಳೆ ಶಂಕರ ಹತ್ರ ಹೋದ್ನಲ್ಲ ತಮ್ಮ, ಅವನಿಗೇನಾಯ್ತೋ ನೋಡೋಣ ಅಂತ. ಅಂದರೆ ಈಗಾಗಲೇ ಈ 2ನೇ ಪಿಶಾಚಿ 3ನೇ ಪಿಶಾಚಿ ಆಗಿರ್ತಕ್ಕಂಥವ್ರು ಗೆದ್ದಂಥ ಒಂದು ಸಂಭ್ರಮದಲ್ಲಿ ಕುಡಿದ ಮತ್ತಿನಲ್ಲಿ ತೂರಾಡ್ತಾ ಈ ತಮಾಷೆಯನ್ನು ಮಾಡ್ಕೊಂಬರ್ತವೆ. ಈಗಾಗಲೇ 1ನೇ ಪಿಶಾಚಿ ಯಾರನ್ನ ಇಡ್ತು? ಬೋಳೇಶಂಕರನ ಕೈಯಲ್ಲಿತ್ತು. ಬೋಳೇಶಂಕರನ ಕೈಯಲ್ಲಿ ಸೋತು ಮೂಲೆಯಲ್ಲಿ ಕೂತ್ಕೊಂಡಿದೆ. ಯಾವುದು? 1ನೇ ಪಿಶಾಚಿ. ಅದನ್ನೇ ಇವರು ಈಗ ಹೇಳ್ತಾ ಇದ್ದಾರೆ, ಪಿಶಾಚಿ 3, ಬಾ ಹೋಗೋಣ, ಬೋಳೇಶಂಕರ ಹತ್ತಿರ ಹೋದ್ನಲ್ಲ ತಮ್ಮ, ಯಾವುದು? 1ನೇ ಪಿಶಾಚಿ, ಅವನಿಗೇನಾಯ್ತು ನೋಡೋಣ ಬಾ ಅಂತ ಹೋಗ್ಬೇಕಾದ್ರೆ 1ನೇ ಪಿಶಾಚಿ ಸೋತು ಮೂಲೆಯಲ್ಲಿ ಕುತ್ಕೊಂಡಿರುತ್ತೆ. ನೋಡಿ 1ನೇ ಪಿಶಾಚಿ ಹತ್ರ ಬರ್ತವೆ. ಯಾವ್ದು? 2ನೇ ಪಿಶಾಚಿ, 3ನೇ ಪಿಶಾಚಿ. ನೋಡಿ ಬಂದ ತಕ್ಷಣ ಅಲ್ಲಿ ಬಂದ ತಕ್ಷಣ ಗಮನಿಸಿ, ಇಬ್ಬರು, ಜೈವು ನರಕದ ಮಾಲೀಕ, ನಿನ್ನ ಖುಷಿಗೆ ಪಾನಕ, ಒಂದು ಗುಟುಕು ಪೂರಕ. ನಲ್ಲಿ ಜಯ ಅಂತಕ್ಕಂಥದ್ದು ಇಲ್ಲಿ ನರಕಕ್ಕೆ ಮಾಲೀಕ ಇದ್ದಾಗೆ, ಆ ಖುಷಿ ನಿನ್ನ ಖುಷಿಗೆ ಪಾನಕ ಅಂದರೆ ಸಂತೋಷಕ್ಕಾಗಿ ಈ ಒಂದು ಪಾನಕ. ಒಂದು ಗುಟುಕು ಪೂರಕ ಅಂದರೆ ಒಂದು ಗುಟುಕು ಅಂತಕ್ಕಂಥ ಪೂರಕ ಆಗ್ತಾ ಇದೆ, ಜೊತೆಗೆ ಆಗ್ತಾ ಇದ್ದಂಗೆ 2 ಗುಟಿಗೆಗೆ ಮಾರಕ. ಅಂದರೆ 2 ಗುಟಿಗೆಗೆ ಮಾರಕ ಅಂತಂದರೆ ಒಂದು ರೀತಿ ದುಷ್ಪರಿಣಾಮ ಅಂತಕ್ಕಂಥದ್ದನ್ನು ಬೀರುತ್ತೆ. ಅಂದರೆ ಒಂದು ಗುಟುಕು ಅಂತಕ್ಕಂಥ ಪೂರಕವಾದಾಗ 2ನೇ ಗುಟಿಗೆಗೆ ಒಂದು ರೀತಿ ಮಾರಕ ಅಂತಕ್ಕಂಥದ್ದು ಆಗುತ್ತೆ, ದುಷ್ಪರಿಣಾಮ ಅಂತಕ್ಕಂಥದ್ದು ಬೀರುತ್ತೆ. 3 ಗುಟಿಗೆಗೆ ತಾರಕ ಅಂದರೆ ಈ ಮಾರಕಕ್ಕಿಂತಲೂ ನರಕಕ್ಕಿಂತಲೂ ಹೆಚ್ಚು ಒಂದು ದುಷ್ಪರಿಣಾಮವನ್ನು ಬೀಳುತ್ತೆ. 4 ಗುಟಿಗೆಗೆ ನಾರಕ, 4 ಗುಟಿಗೆಗೆ ನರಕ ಅಂತಕ್ಕಂಥದ್ದನ್ನು ನಾವು ಕಾಣ್ಬೋದು ಅಂತ. ಅಂದರೆ ಒಂದೊಂದು ಗುಟಿಗೆಗೂ ಒಂದೊಂದು ರೀತಿಯ ವ್ಯತ್ಯಾಸ ಅಂತಕ್ಕಂಥದ್ದು ಉಂಟಾಗುತ್ತೆ ಅಂತ ಕುಡಿದಂಥ ಸಂದರ್ಭದಲ್ಲಿ. ಜಯವೋ ನರಕದ ಮಾಲೀಕ, ನಿನ್ನ ಖುಷಿಗೆ ಪಾನಕ, 1 ಗುಟಿಗೆಗೆ ಪೂರಕ, 2 ಗುಟಿಗೆಗೆ ಮಾರಕ, 3 ಗುಟಿಗೆಗೆ ತಾರಕ ಅಂದರೆ ಮಾರಕಕ್ಕಿಂತಲೂ ಹೆಚ್ಚಿನ ಒಂದು ಕಷ್ಟವನ್ನು ಅನುಭವಿಸ್ತಕ್ಕಂಥದ್ದು. 4 ಗುಟಿಗೆಗೆ ನಾರಕ, 4 ಗುಟುಕು ಅಂತಕ್ಕಂಥದ್ದು ಕುಡಿದ ತಕ್ಷಣ ನರಕಕ್ಕೆ ಅಂತಕ್ಕಂಥದ್ದು ಹೋಗ್ಬೋದು ಅಂತಕ್ಕಂಥದ್ದು. ನೋಡಿ ಪಿಶಾಚಿ 3, ಅರೆ ತಮ್ಮ ಇಲ್ಲೇ ಕುಂತವನೇ. ಪಿಶಾಚಿ 2, ಯಾ ದಾಬ್ರೆ ಏನೋ ಮಾಡ್ತಾ ಇದೀಯಾ? ದಾಬ್ರೆ ಅಂದರೆ ಮೂರ್ಖ ಏನೋ ಮಾಡ್ತಾ ಇದೆಯಾ ಇಲ್ಲಿ ಮೂಲೆಯಲ್ಲಿ ಕೂತ್ಕೊಂಡು ಅಂತ 2ನೇ ಪಿಶಾಚಿ. ಪಿಶಾಚಿ 1, ನನ್ನ ದುರ್ದೈವದ ಮೇಲೆ ಒಂದಿಷ್ಟು ಉಗಿತಾ ಇದ್ದೀನಿ, ಅಂದರೆ ನನ್ನ ದುರ್ದೈವದ ಮೇಲೆ ನಾನು ಒಂದಷ್ಟು ಉಗಿತಾ ಇದ್ದೀನಿ. ಯಾಕೆಂತಂದರೆ ಈಗಾಗಲೇ ನಾನು ಬೋಳೇಶಂಕರನ ಕೈಯಲ್ಲಿ ಸೋತು ಬಂದಿದ್ದೀನಲ್ವಾ, ಅದಕ್ಕೆ ಅಂತ. ಪಿಶಾಚಿ 2, ನಿನಗೆ ನೀನೇ ಮರ್ಯಾದೆ ಮಾಡಿಕೊಡ್ತೀಯಲ್ಲಪ್ಪ, ನಮಗೂ ಅವಕಾಶ ಕೊಡು. 1ನೇ ಪಿಶಾಚಿ ಮೇಲೆ ಒಯ್ಯುವನು. ಪಿಶಾಚಿ 3, ನಗಾಡಿ ಹಾಡೋ ಕಾಲದಲ್ಲಿ ಏಟ್ತಿಂದ ನಾಯಿ ಹಾಗೆ ಕೂತಿದೆಯಲ್ಲೋ, ಏನು ಕಥೆಯ? ಪಿಶಾಚಿ 1, ನಿಮಗೆ ಸಂತೋಷವಾಗಿರೋದಕ್ಕೆ ಕಾರಣಗಳಿರಬೇಕು, ನನಗಿಲ್ಲ ಅಂತ. ಯಾಕೆ? 2ನೇ ಪಿಶಾಚಿ 3ನೇ ಪಿಶಾಚಿಗಾಗಲೇ ಸರ್ದಾರ್ ಸಮಣ ಸಾವುಕಾರ ಕಾಮಣ್ಣನ ತಮ್ಮ ಬಲೆಗೆ ಹಾಕ್ಕೊಂಡು ಗೆದ್ದಂಥ ಸಂಭ್ರಮದಲ್ಲಿವೆ. ಆದರೆ 1ನೇ ಪಿಶಾಚಿ ಮಾತ್ರ ಬೋಳೇಶಂಕರನ ಕೈಯಲ್ಲಿ ಸೋತೋಗಿರ್ತಕ್ಕಂಥದ್ದಕ್ಕೆ ಅದನ್ನೇ ಇಲ್ಲಿ ಈ ಮಾತನ್ನು ಹೇಳ್ತಾ ಇದೆ. ನಿಮಗೆ ಸಂತೋಷವಾಗಿರೋದಕ್ಕೆ ಕಾರಣಗಳಿರಬೇಕು, ಸಂತೋಷವಾದ ಕಾರಣಗಳು ನನಗಿಲ್ಲ ಅಂತ ಹೇಳಿದಾಗ ನೋಡಿ, ಹೋಗ್ಲಿ ನಿಮ್ಮ ಕೆಲಸ ಏನಾಯ್ತಾ ಹೇಳಿ. ಪಿಶಾಚಿ 3, ಆಗೋದೇನು? ಇಬ್ಬರು ಅಣ್ಣಂದ್ರ ನೋಡಿ. ಈಗ 1ನೇ ಪಿಶಾಚಿ 2ನೇ ಪಿಶಾಚಿ 3ನೇ ಪಿಶಾಚಿಯನ್ನು ಕೇಳ್ತಾ ಇದೆ, ನೀವು
ಯಾವ ರೀತಿ ಆ ಸರ್ದಾರ್ ಸೋಮಣ್ಣ ಸಾವುಕಾರ ಕಾಮಣ್ಣನ ತಮ್ಮ ಬಲೆಗೆ ಹಾಕ್ಕೊಂಡ್ರಿ ಆ ಮಾತನ್ನ ಹೇಳಿ ಅಂದೇಳ್ಬೇಕಾದ್ರೆ ಇವ್ರು ಹೇಳ್ತಾರೆ ನೋಡಿ. ಪಿಶಾಚಿ 3 ಆಗೋದೇನು, ಇಬ್ಬರು ಹಣ್ಣಂದ್ರು ನೀನು ಯಾರನ್ನ ತೋರಿಸಿದ್ರೆ ಅವರು ಕರಳು ಕಿತ್ತು ತಿಂತಾರೆ. ಅವರಿಬ್ಬರು ತಮ್ಮ ಹೆಣ್ಣಂದ್ರನ್ನ ಕೊಂದು ಕುಣಿದಾಡೋ ದೃಶ್ಯ ನೋಡಬೇಕು. ಬೇಕಿದ್ರೆ ಹೇಳೋ. ಪಿಶಾಚಿ 2 ನಿನಗೆ ಮನರಂಜನೆ ಬೇಕಿದ್ರೆ ಹೇಳು. ಆ ಮೀಸೆ ಮತ್ತು ಹೊಟ್ಟೆಯವನನ್ನು ಹಿಡಿದುಕೊಂಡು ಬರೋದು 2 ನಿಮಿಷದ ಕೆಲಸ. ಇಲ್ಲಿ ಹೊಟ್ಟೆವನ ಅಂತಂದರೆ ಸಾವುಕಾರ ಕಾಮಣ್ಣ. ಪಿಶಾಚಿ 1 ಇದನ್ನೆಲ್ಲ ಹೇಗೆ ಸಾಧಿಸಿದ್ರಿ, ಇದನ್ನೆಲ್ಲ ಹೇಗೆ ಸಾಧಿಸ ನೀವು ಗಮನಿಸಿ ಅಲ್ಲಿ ಹೇಳುತ್ತೆ. ಪಿಶಾಚಿ 3 ಶೈಲಿ. ಪಿಶಾಚಿ 3 ಸರ್ದಾರ್ ಸೋಮಣ್ಣ ಇದಾನಲ್ಲ, ಮೊದಲು ಅವನ ಮೀಸೆ ಉತ್ಸಾಹ ಬೆಳೆಯೋ ಹಾಗೆ ಮಾಡಿದೆ. ಬೆಳೀತೋ ಇಲ್ವೋ, ಶೂರ ಧೀರ ಅಂತ ಜಂಬ ಕೊಚ್ಕೊಳ್ಳೋ ಹಾಗೆ ಮಾಡಿ ಮೀಸೆ ತೀರ್ಕೊಳ್ಳೋ ಹಾಗೆ ಮಾಡಿದೆ. ಆಮೇಲೆ ಒಬ್ಬ ರಾಜನ ಹತ್ತಿರ ಕಳಿಸಿದೆ. ರಾಜ ಇವನನ್ನ ಸೇನಾಪತಿ ಮಾಡಿದ. ಆದರೂ ಇವನ ಮೀಸೆ ಬೆಳೀತಾನೇ ಇತ್ತು. ಮೀಸೆ ಎಷ್ಟಪ್ಪ ಬೆಳೀತು ಅಂದರೆ ಅವನಿಗೆ ದೇಶವೇ ಕಾಣದಾಯಿತು. ಯಾರ್ಯಾರನ್ನೋ ತುಳಿದ, ಯಾರ್ಯಾರನ್ನೋ ಹೆಣವಿದ. ಕೊನೆಗೆ ಇಂಡಿಯಾ ದೇಶದ ರಾಜನ ಮೇಲೆ ದಂಡೆತ್ತಿ ಹೋಗೋ ಹಾಗೆ ಮಾಡಿದೆ. ಇಂಡಿಯಾ ದೇಶದ ರಾಜನಿಗಾದ ಕಣ್ಣು ಸರಿಯಾಗಿ ಕಾಣಿಸುತ್ತಿತ್ತು. ಜೊತೆಗೆ ಹುಲ್ಲಿನಿಂದ 1 ಲಕ್ಷ ಸೈನ್ಯ ತಯಾರಿಸಿಕೊಟ್ಟಿದೆ. ಕೊನೆಗೆ ನಮ್ಮ ಮೀಸೆ ಸೋತು ಸೆರೆ ಸಿಕ್ಕ. ಇಂಡಿಯಾದ ರಾಜ ಅವನ ಮೀಸೆಗೆ ಮಣ್ಣು ಹಚ್ಚಿ ತಾನೇ ಖುದ್ದಾಗಿ ಆ ಮೀಸೆ ಬೋಳಿಸಿ ಇವನನ್ನು ಜೈಲಲ್ಲಿಟ್ಟಿದ್ದಾನೆ. ಈಗ ನಾನು ಮಾಡಬೇಕಾದ್ದು ಒಂದೇ ಸಣ್ಣ ಕೆಲಸ, ಅವನನ್ನು ಮುಗಿಸೋದು. ಈ ರೀತಿ ಅದು ನಾನು ಜಯವನ್ನು ಸಾಧಿಸಿದೆ ಅಂತ ಹೇಳ್ಬಿಟ್ಟು ವಿವರಣೆ ಮಾಡುತ್ತೆ. ಪಿಶಾಚಿ 1 ನೀನೇನು ಮಾಡಿದೀಯಣ್ಣ? ಮತ್ತೆ ಇಲ್ಲಿ ಪಿಶಾಚಿ 2 ಕೇಳುತ್ತೆ. ನನ್ನ ಬಗ್ಗೆ ನೀವ್ಯಾರು ಯೋಚನೆ ಮಾಡೋದೇ ಬೇಡ. ಸಾವುಕಾರ ಡಬ್ಬು ನನ್ನ ಸರಿಯಾಗಿ ಹಿಡಿದು ಬಿಟ್ಟಿದ್ದೀನಿ. ಈಗ ಅವನ ಹೊಟ್ಟೆ ಎಷ್ಟು ದೊಡ್ಡದಾಗಿದೆ ಅಂದರೆ ಅವನು ತನ್ನ ಮೊಣಕಾಲು ನೋಡಿದ್ರೆ ಗುರುತು ಹಿಡಿಯೋದೇ ಇಲ್ಲ. ಯಾಕಪ್ಪ ಇದನ್ನೆಲ್ಲ ಮಾಡಿದೆ ಅಂದರೆ, ಮೊದಲು ಅವನಿಗೆ 5ನೇ ಆಟ ಕಲಿಸಿ 2 ಸೇರಿ 5 ಆಗೋದನ್ನು ತೋರಿಸಿದೆ. ಆಸೆ ಜಾಸ್ತಿ ಆಯಿತು. ಮೋಸ ಮಾಡಿದ, ಕಳ್ತನ ಮಾಡಿದ. ಇತ್ತೀಚೆಗಂತೂ ಕೋಟಾ ನೋಟಿನ ವ್ಯವಹಾರವೆಲ್ಲ ಅವನದೇ. ಕೋಟಾ ನೋಟಿನ ಹೆಂಡತಿ ಯಾವತ್ತೂ ವಿಧವೆ ಅಂತಾರಲ್ಲ ಹಾಗೆ. ನೀನು ಯಾವಾಗೇ ಆಗಲಿ ಅಂದರೆ ಆವಾಗ ಅವನನ್ನು ಸೆರೆ ಇರಿಸಿ ಕೊಲ್ಲೋದಕ್ಕೆ ನಾನು ರೆಡಿ. ಆಯ್ತಲ್ಲ, ನಿನ್ನ ಕತೆ ಏನು? ಪಿಶಾಚಿ 1 ಕಷ್ಟ ಕಿತ್ತುಕೊಂಡಿದ್ದೆ. ಪಿಶಾಚಿ 2 ಅಂತ ಅದೇನಯ್ಯ ನೋಡಿ. ಈಗ ಒಂದೇ ಪಿಶಾಚಿ ಹೇಳುತ್ತೆ. ಪಿಶಾಚಿ 2 ನನ್ನ ಬಗ್ಗೆ ಪಿಶಾಚಿ 1 ಹೇಳುತ್ತೆ ನೋಡಿ. ಅವನ ಸಹವಾಸ ಭಾರಿ ಕಷ್ಟ ಕಣ್ರಯ್ಯ. ಯಾವ ಪಟ್ಟು ಹಾಕಿದ್ರು ನುಂಚ್ಕೊಳ್ತಾನೆ. ನಾನು ಚಾಪೆ ಕೆಳಗೆ ನುಗ್ಗಿದ್ರೆ ಅವನು ರಂಗೋಲಿ ಕೆಳಗೆ ನುಸುಳ್ತಾನೆ. ಅಪ್ಪ ಅಂದರೆ ನಿಮ್ಮಪ್ಪ ಅಂತಾನೆ. ಯಾರು ಬೆಪ್ತಕಡಿನ ನೋಡಿ ಅಲ್ಲಿ, ಯಾರು ಬೆಪ್ತಕಡಿನ ಅಂತ ಕೇಳಿದ್ರೆ ಪಿಶಾಚಿ 1 ಅವನೇ ಕಣಯ್ಯ, ಬದುಕಿನ ಬಗ್ಗೆ ಅವನಿಗೆ ಒಂದೂ ತಕರಾರೆಲ್ಲ ಗೊತ್ತಾ ಅಂತ. ಇದು 1 ಅಂಕದ ಪ್ರಶ್ನೆಗೆ ಉತ್ತರ. ಬದುಕಿನ ಬಗ್ಗೆ ಒಂದು ತಕರಾರು ಅಂದರೆ ಬದುಕಿನಲ್ಲಿ ಅವನಿಗೆ ಒಂದು ಸಮಸ್ಯೆ ಅಂತಕ್ಕಂಥದ್ದೇ ಉದ್ಭವ ಆಗಿಲ್ಲ ಎಂದು ಪಿಶಾಚಿ ಯಾರ ಬಗ್ಗೆ ಹೇಳುತ್ತದೆ ಅಂತ 1 ಅಂಕದ ಪ್ರಶ್ನೆ ಕೇಳ್ತಾನೆ. ಬದುಕಿನ ಬಗ್ಗೆ ಒಂದು ತಕರಾರಿನಿಂದ ಪಿಶಾಚಿಯು ಯಾರ ಬಗ್ಗೆ ಹೇಳುತ್ತದೆ ಅಂತಂದರೆ, ಬದುಕಿನ ಬಗ್ಗೆ ಒಂದು ತಕರಾರಿನಿಂದ ಪಿಶಾಚಿಯು ಬೋಳೇಶಂಕರನ ಬಗ್ಗೆ ಹೇಳುತ್ತೆ. ಇಲ್ಲಿ ಪಿಶಾಚಿ 2 ಹೋಗಲಿ, ನೀನೇನೇನು ಪ್ರಯತ್ನ ಮಾಡಿದೆ ಹೇಳು. ಪಿಶಾಚಿ 1 ಈಗಾಗಲೇ ಮೊದಲು ಮಾಡಿತ್ತಲ್ಲ, ಆದರೆ ಮತ್ತೆ ಇದು ಹೇಳುತ್ತೆ. ಪಿಶಾಚಿ ಥರ ಬೈದಾಳಿ ಅಂತ ರೊಟ್ಟಿ ಕದ್ದೆ, ಸಿಟ್ಟಿಗೆ ಹೇಳಲಿಲ್ಲ. ತಂತ್ರಿ ಆಗಲಿ ಅಂತ ಹಸಿದು ಕ್ರೂರಿ ಆಗಲಿ ಅಂತ ಕೊಚ್ಚೆಯಲ್ಲಿ ಬಿದ್ದು ಉರುಳಾಡಲಿ ಅಂತ ಪಾನಕ ಮಾಡಿಕೊಟ್ಟೆ. ಹೊಟ್ಟೆ ನೋವು ಅಂತ 1 ಸಾರಿ ಹೊಟ್ಟೆ ಹಿಡಿದುಕೊಂಡಿದ್ದೆಷ್ಟೋ ಅಷ್ಟೇ, ಯಾವುದಕ್ಕೂ ಜೊಪ್ಪಯ್ಯ ಅನ್ನಲ್ವೇ. ನಾವು ಉದ್ದೇಶಪೂರ್ವಕವಾಗಿ ಮರೆತವನ ಹೆಸರನ್ನು ಕ್ಷಣಕ್ಕೊಮ್ಮೆ ಸ್ಮರಿಸುತ್ತಿದ್ದರೆ ಅವನ ಹತ್ತಿರ ಹೋಗೋದು ಹೇಗೆ? ಪಿಶಾಚಿ 2 ಎಲ್ಲ ಯೋಗ್ಯ ಬಿಪ್ತಕಡಿ, ಇಂಥ ದೇವತೆ ಅಂತ ಗೊತ್ತಿರಲಿಲ್ವೇ? ಪಿಶಾಚಿ 3 ಯಜಮಾನರಿಗೆ ಇದು ಗೊತ್ತಾದರೆ ನಿನ್ನನ್ನು ಪುಂಡಾರಿ ಸಾವಗಿರಿ ಮಠವೋ ಇಂಥ ಯಾವುದಾದ್ರೂ ಪುಣ್ಯಕ್ಷೇತ್ರದಲ್ಲಿ ಹೆಸರು ಯಾವುದು ಗ್ಯಾರಂಟಿ. ಪಿಶಾಚಿ 2 ಕೈಲಾಸದಲ್ಲಿ ಹೆಸರು ಆಶ್ಚರ್ಯ ಇಲ್ವೇ? ಪಿಶಾಚಿ 1 ಏನಾದರೂ ಬದುಕೋ ಉಪಾಯ ಹೇಳ್ರಿ ಅಂದರೆ, ಈಗ ಪಿಶಾಚಿ 3 ಹೀಗೆ ಮಾಡಿದ್ರೆ ನಿಮಗೆ ಸಹಾಯವಾಗುತ್ತಾ ನೋಡಿ. ಇದು ತುಂಬ ಇಂಪಾರ್ಟೆಂಟು. ಈಗಾಗಲೇ 1ನೇ ಪಿಶಾಚಿ ಆಗಿರ್ತಕ್ಕಂಥದ್ದು ಬೋಳೇಶಂಕರನ ಕೈಯಲ್ಲಿ ಸೋತಿದೆ. 2ನೇ ಪಿಶಾಚಿ 3ನೇ ಪಿಶಾಚಿ ಸರ್ದಾರ್ ಸೋಮಣ್ಣ ಸಾವುಕಾರ ಕಾಮಣ್ಣನ ತಮ್ಮ ಬಲೆಗೆ ಹಾಕ್ಕೊಂಡು ಯಾವ ರೀತಿ ಬಲೆಗೆ ಹಾಕ್ಕೊಂಡು ಅಂತಕ್ಕಂಥದ್ದು ವಿವರಣೆ ಮಾಡಿದ್ವು.
ಈಗ ಎರಡನೇ ಪಿಶಾಚಿ ಮತ್ತು ಮೂರನೇ ಪಿಶಾಚಿ ಅವರ ಕೈಯಲ್ಲಿ ಸೋತು ಸೆರೆ ಸಿಕ್ಕಿದ್ದಾರೆ. ಯಾರು? ಸರ್ದಾರ್ ಸೋಮಣ್ಣ ಮತ್ತು ಸಾವುಕಾರ ಕಾಮಣ್ಣ. ಈಗ ಅವರನ್ನ ಅಲ್ಲಲ್ಲಿ ಕೊಲ್ಲೋದ್ರ ಬದಲು ಮತ್ತೆ ಬೋಳಿ ಶಂಕರನ ಹತ್ರ ಕಳಿಸಿದ್ರೆ ಒಬ್ರಿಗೊಬ್ರು ಹೊಡೆದಾಡ್ಕೊಳ್ತಾರೆ. ಯಾಕಂದ್ರೆ ಈಗಾಗಲೇ ಬೋಳಿ ಶಂಕರನ ಹತ್ತಿರ ಆಸ್ತಿಯನ್ನು ಹಂಚಿಕೆ ಮಾಡ್ಕೊಂಡು ಹೊರಟೋಗಿದ್ದಾರೆ. ಯಾರು? ಸರ್ದಾರ್ ಸೋಮಣ್ಣ ಮತ್ತು ಸಾವುಕಾರ ಕಾಮಣ್ಣವರು ಆಸ್ತಿಯನ್ನು ಹಂಚಿಕೆ ಮಾಡ್ಕೊಂಡು ಹೊರಟೋಗಿದ್ದಾರೆ. ಯಾವ ರೀತಿ? ದುಡ್ಡಿರೋ ಪೆಟ್ಟಿಗೆ ಆಭರಣ ತನಗಿರಲಿ ಅಂತ ಹೇಳ್ಬಿಟ್ಟು ಸಾವುಕಾರ ಕಾಮಣ್ಣ ಒಳ್ಳೆ ಗದ್ದೆ, ಒಳ್ಳೆ ತೋಟ, ಒಳ್ಳೆ ಹೊಲವೆಲ್ಲ ಇಲ್ಲಿ ಸರ್ದಾರ್ ಸೋಮಣ್ಣನಿಗೆ, ಮತ್ತು ಇಲ್ಲಿ ನದಿ ಹತ್ರ ಇರತಕ್ಕಂತಹ ಕಲ್ಲು ಮರಡಿ ಭೂಮಿ ಬೆಪ್ತಕಡಿ ಬೋಳಿ ಶಂಕರನಿಗೆ, ಈ ರೀತಿಯಾಗಿ ಆಸ್ತಿಯನ್ನು ಹಂಚಿಕೆ ಮಾಡಿಕೊಂಡು ಹೊರಟೋಗಿದ್ದಾರೆ. ಆಸ್ತಿಯನ್ನು ಹಂಚಿಕೆ ಮಾಡಿಕೊಂಡು ಹೊರಟೋಗಿದ್ದಾರೆ. ಆಸ್ತಿಯನ್ನು ಹಂಚಿಕೆ ಮಾಡ್ಕೊಂಡು ಹೊರಟೋಗಿರ್ಬೇಕಾದ್ರೆ ಈಗ ಒಂದನೇ ಪಿಶಾಚಿ ಎರಡನೇ ಪಿಶಾಚಿ ಆಗಿರತಕ್ಕಂಥವ್ರು ಒಂದನೇ ಪಿಶಾಚಿಗೆ ಒಂದು ಉಪಾಯವನ್ನು ಹೇಳ್ಕೊಡ್ತೆ. ಸರ್ದಾರ್ ಸೋಮಣ್ಣ ಮತ್ತು ಸಾವುಕಾರ ಕಾಮಣ್ಣ ಹೇಗೋ ನಮ್ಮ ಕೈಲಿದ್ದಾರೆ, ಅವರನ್ನು ಅಲ್ಲಲ್ಲೇ ಕೊಲ್ಲೋದ್ರ ಬದಲು ಮತ್ತೆ ನಾವು ಯಾರ ಹತ್ರ ಕಳಿಸೋಣ? ಬೋಳಿ ಶಂಕರನ ಹತ್ರಕ್ಕೆ ಕಳಿಸೋಣ. ಆಗ ಬೋಳಿ ಶಂಕರ ಚೆನ್ನಾಗಿರೋದನ್ನು ನೋಡಿ ಇವರಿಬ್ಬರಿಗೂ ಹೊಟ್ಟೆ ಉರಿಯುತ್ತೆ. ಯಾರಿಗೆ? ಸರ್ದಾರ್ ಸೋಮಣ್ಣ ಮತ್ತು ಸಾವುಕಾರ ಕಾಮಣ್ಣನಿಗೆ. ಆವಾಗ ಅವ್ರಿಗೆ ಹೊಟ್ಟೆ ಹೊಡೆದು ಒಬ್ರಿಗೊಬ್ರು ಜಗಳ ಆಡ್ಕೊಳ್ತಾರೆ. ಆ ಒಬ್ರಿಗೊಬ್ರು ಜಗಳ ಆಡ್ಕೊಂಡಾಗ ನಾವು ಮೂವರನ್ನು ಎಲ್ಲಿ ಕರ್ಕೊಂಡು ಹೋಗ್ಬೋದು? ನರಕಕ್ಕೆ ಕರೆದುಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಈಗ ಮತ್ತೆ ಆ ಸರ್ದಾರ್ ಸೋಮಣ್ಣ ಮತ್ತು ಸಾವುಕಾರ ಕಾಮಣ್ಣನ ಬೋಳಿ ಶಂಕರನ ಮನೆ ಹತ್ರಕ್ಕೆ ಕಳಿಸ್ತಾರೆ. ನೋಡಿ, ಗಮನಿಸಿ. ಹೀಗೆ ಮಾಡಿದ್ರೆ ನಿಮಗೆ ಸಹಾಯವಾಗುತ್ತಾ? ನೋಡು, ಹೇಗೂ ಸರ್ದಾರ್ ಸೋಮಣ್ಣ ಸಾವುಕಾರ ಕಾಮಣ್ಣ ನಮ್ಮ ಕೈಲಿದ್ದಾರೆ, ಹೇಳಿದ ಹಾಗೆ ಕೇಳ್ತಾರೆ. ಅವರನ್ನ ಅಲ್ಲಲ್ಲೇ ಕೊಲ್ಲೋದ್ರ ಬದಲು ಬೆಪ್ತಕಡಿ ಹತ್ರ ಕಳಿಸಿದ್ರೆ ಹೇಗೆ? ಪಿಶಾಚಿ ಎರಡು ಹೇಗೇನು ಸರಿಯಾಗಿ ಇರುತ್ತೆ. ಇಬ್ಬರು ಅವನ ನೆಮ್ಮದಿ ನೋಡಿ ಹೊಟ್ಟೆ ಉರಿಯುತ್ತೆ. ಹೊಟ್ಟೆ ಉರಿದ್ರೆ ಜಗಳ ಆಡ್ತಾರೆ. ಜಗಳ ಆಡಿದ್ರೆ ಬೆಪ್ತಕಡಿನವ್ರು ಹೇಗೆ ಶಾಪ ಆಗ್ತಾನೆ. ಅಲ್ಲಿಗೆ ನಾವು ನಮ್ಮ ಸೀಮೆಯಲ್ಲಿ ಅವನೊಂದು ಹೆಜ್ಜೆ ಹಾಕಿದ ಹಾಗೆ ಪಿಶಾಚಿ ಎರಡು ನಾವಿಬ್ಬರು ನಿನ್ನ ಸಹಾಯಕ್ಕೆ ಅಲ್ಲಿ ನಿಂತಿರುತ್ತೇವೆ. ನಾವು ಮೂವರು ಪಿಶಾಚಿಗಳನ್ನು ಮೀರುವ ತಾಕತ್ತು ಅವನಲ್ಲಿದೆ ಅನ್ನೋದನ್ನು ನಾನಂತೂ ನಂಬೋದಿಲ್ಲ. ಪಿಶಾಚಿ ಒಂದು, ಸದ್ಯಕ್ಕೆ ನಮಗಿರೋ ಉಪಾಯ ಇದೊಂದೇ. ಈ ಉಪಾಯವನ್ನು ಹಾಕ್ಕೊಂಡು ಎರಡನೇ ಪಿಶಾಚಿ ಮತ್ತು ಮೂರನೇ ಪಿಶಾಚಿ ಉಪಾಯವನ್ನು ಹಾಕ್ಕೊಂಡು ಸರ್ದಾರ್ ಸೋಮಣ್ಣ ಸಾವುಕಾರ ಕಾಮಣ್ಣನ ಮತ್ತೆ ಯಾರ ಹತ್ರ ಕಳಿಸ್ತಾರೆ? ಬೋಳಿ ಶಂಕರನ ಹತ್ರಕ್ಕೆ ಕಳಿಸ್ತಾರೆ. ಬೋಳಿ ಶಂಕರ, ಅದಕ್ಕೆ ಅವನನ್ನು ಬೋಳೆ ಅಂತ ಕರಿತೀವಿ. ಬೋಳೆ ಅಂದರೆ ಅವನು ಮುಗ್ಧ ಆಗಿರ್ತಕ್ಕಂಥ, ಅಮಾಯಕ ಆಗಿರ್ತಕ್ಕಂಥ, ಆದ್ರೂ ಅವ್ರಿಗೆ ಮನೆಯಲ್ಲಿ ಅವಕಾಶವನ್ನು ಕೊಡ್ತಾನೆ. ಯಾರು? ಬೋಳೆ ಶಂಕರ. ನೋಡಿ, ಅಲ್ಲಿ ಹೇಳ್ತಾನೆ, ಬೋಳೆ ಶಂಕರ, ಬೋಮ್ ಬೋಮ್ ಶಂಕರ ಬೋಳೆ ಶಂಕರ, ಕೆಲಸ ಮಾಡುತ್ತಾ ಬೋಳೆ ಶಂಕರ ಬರುವನು, ಜೊತೆಗೆ ಕೋಡಿಂಗಿಯೂ ಇದ್ದಾನೆ. ಬೋಮ್ ಬೋಮ್ ಶಂಕರ ಬೋಳೆ ಶಂಕರ, ಕೆಲಸ ಮಾಡುತ್ತಾ ಬೋಳೆ ಶಂಕರ ಬರುವನು, ಜೊತೆಗೆ ಕೋಡಿಂಗಿಯೂ ಇದ್ದಾನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ಅರ್ಥ ಆಯಿತು ಅಂತ ಕಾಣಿಸುತ್ತೆ ನಿಮಗೆ. ಇಷ್ಟು ಇಟ್ಕೊಂಡಿರಿ. ಮುಂದಿನ ತರಗತಿ ಅಲ್ಲಿಂದ ಮುಂದುವರಿಸ್ತೀನಿ.